ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿರ್ಜಮ್ಮ, ನಿದ್ದೆ ಬರ್ತಾ ಇದೆಯಾ? ಬನ್ನಿಮ್ಮ, ರೂಮ್ ಇದೆ, ಅಲ್ಲಿ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಇಲ್ಲ ಸತ್ಯ ಬಂದ್ಬಿಡ್ಲಿ. ಅದು ಮಲಗೋ ಹೊತ್ತಲ್ವಾ, ಹಾಗೆ ಕಣ್ಣಿಗೆ ತೂಕಡಿಕೆ ಬಂದ್ಬಿಡ್ತು. ಬರಲಿ ಸತ್ಯ ಬರಲಿ. ಕೇಕ್ ಕಟ್ ಮಾಡಿದ್ಮೇಲೆ ನಾನು ಹೋಗಿ ಮಲ್ಕೊಳ್ಳೋದು. ದೊಡ್ಡ ಮನಸ್ಸಮ್ಮ ನಿಮ್ಮದು. ಇಷ್ಟೆಲ್ಲ ಆದಮೇಲೂ ಬೇಜಾರು ಮಾಡ್ಕೊಳ್ದೆ ಕೂತಿದ್ದೀರಲ್ಲ. ಇದು ಏನು ಬೇಜಾರಮ್ಮ ಇದಕ್ಕೆ. ಏನೇ ಆದರೂ ನಮ್ಮ ಸತ್ಯ ಅರ್ಧಕ್ಕೆ ಬಿಟ್ಟು ಹೋಗಬಾರ್ದಾಗಿತ್ತು. ಅವಳು ಮೊದಲಿಂದನೂ ಹಾಗೇನೆ, ಏನಾದರೂ ಕೆಲಸ ಅಂತ ಬಂದ್ಬಿಟ್ರೆ ಮನೆಯವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಹೋಗ್ಬಿಡ್ತಾಳೆ. ಬೇಜಾರು ಯಾಕೆ ಮಾಡ್ಕೋತೀರಾ? ಪೊಲೀಸರಿಗೆ, ಡಾಕ್ಟ್ರಿಗೆ ಯಾವತ್ತಾದ್ರೂ ರಜೆ ಇದೆಯಾ ಹೇಳಿ? ಅವರೆಲ್ಲ 24 ಗಂಟೆ ಕೆಲಸ ಮಾಡ್ತಿರೋದ್ರಿಂದ ನಾವು ನೀವೆಲ್ಲ ನೆಮ್ಮದಿಯಾಗಿದ್ದೀವಿ. ಇಷ್ಟಕ್ಕೂ ಈ ಹೊತ್ತಲ್ಲಿ ಅವಳಿಗೆ ಫೋನ್ ಬಂದಿದೆ ಅಂದರೆ ಏನೋ ಮುಖ್ಯವಾದ ವಿಷಯನೇ ಇರುತ್ತೆ. ನಿಜವಾಗ್ಲೂ ನಿಮ್ಮ ಒಳ್ಳೆತನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಜಾನಕಿ ಅವರೇ, ಅಂಥ ಮಗಳನ್ನ ಹೆತ್ತು ನಮ್ಮ ಮನೆಗೆ ಸೊಸೆಯಾಗಿ ಕಳಿಸಿದ್ದೀರಲ್ಲ, ನಿಮಗೇನು ಹೇಳ್ಬೇಕು ನಾನು? ನಿಜ ಹೇಳಬೇಕು ಅಂದರೆ ಅವಳಿಂದ ನಮ್ಮ ಕೋಟೆ ಮನೆಗೆ ಒಂದು ಹೆಮ್ಮೆ. ದೊಡ್ಡ ಮಾತು. ಇದೇನಿದು ಡಾರ್ಲಿಂಗು, ಎಲ್ಲರೂ ಫ್ರೀಸ್ ಆಗಿಬಿಟ್ಟಿದ್ದಾರೆ. ಅವರು ಕಾಯ್ತಿದ್ದಾರೆ, ಅವ್ರ ಜೊತೆಗೆ ನಮಗೂ ಕಾಯಿಸ್ತಾ ಇದ್ದಾರೆ. ಕ್ರೇಜಿ ಪೀಪಲ್. ಆ ಸತ್ಯಗೋಸ್ಕರ ಎಲ್ಲರೂ ನಿದ್ದೆಗೆಟ್ಕೊಂಡು ಕಾಯ್ತಾ ಇದ್ದಾರೆ. ಏರಿತ್ತು ಬಾಯ್ಲಿ. ಎಲ್ಲೇ ಆ ಸತ್ಯ? ಇಷ್ಟೊತ್ತಾದ್ರೂ ಬಂದಿಲ್ಲ? ಹೌದು, ಅದಕ್ಕೆ ಇನ್ನೂ ಬಂದಿಲ್ಲ. ಈಗೇನು? ಬಾಯಿಗೆ ಬಂದಾಗ ಮಾತಾಡ್ಬೇಡ. ಆನ್ಸರ್ ಟು ದ ಪಾಯಿಂಟ್. ಸತ್ಯನ ಕೆಲಸ ಹೇಗೆ ಅಂತ ಗೊತ್ತು ತಾನೆ? ಅವಳಿಗೋಸ್ಕರ ನಾವು ಎಲ್ಲರೂ ಕಾಯ್ತಾ ಕೂತಿರ್ಬೇಕಾ? ಲೇಟ್ ಆಯ್ತು, ಹೋಗಿ ಕೇಕ್ ಕಟ್ ಮಾಡಿಸು. ನೋಡೆ, ಇದು ಅಣ್ಣನ ಬರ್ತ್ಡೇ. ಅವನಿಗೆ ಹೇಗೆ ಬೇಕೋ ಹಾಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಬಿಡು. ಅವನಿಗೆ ಅದಕ್ಕೆ ಬರಬೇಕು ಅಂತ ಇದೆ. ಅದಕ್ಕೆ ಬಂದ ಮೇಲೆ ಕೇಕ್ ಕಟ್ ಆಗೋದು. ರಿತು, ನನ್ನ ಕನ್ಸರ್ನ್ ಇಷ್ಟೇ. ಅವಳೊಬ್ಳಿಗೋಸ್ಕರ ಇಷ್ಟು ಜನ ಕಾಯ್ಬೇಕಾ ಅನ್ನೋದು. ಹೋಗಿ ಕೇಕ್ ಕಟ್ ಮಾಡಿಸು. ಹೋಗಲೇ, ನಿಂಗೆ ಅವಳು ಹೇಳ್ತಾಳೆ. ಎಷ್ಟು ಮಾತಾಡ್ತಾಳೆ ಡಾರ್ಲಿಂಗ್ ಇವಳು. ಇಡಿಯಟ್. ಮಾವ, ಇವಳೇನಾ ಆ ದಿವ್ಯನ್ ಬೆಸ್ಟ್ ಫ್ರೆಂಡು? ಹೌದು, ನೋಡಿದ್ರೇನೆ ಗೊತ್ತಾಗ್ತಿದೆ ಇಬ್ರು ಒಂದೇ ತರ ಅಂತ. ನೀನು ಮಾಡಿರೋ ಇನ್ವೆಸ್ಟ್ಮೆಂಟಲ್ಲಿ ಇಷ್ಟೊಂದು ಲಾಭ ಬಂದಿದೆಯಾ? ನಂಬಕ್ಕೆ ಆಗ್ತಿಲ್ಲ ಕಾರ್ತಿಕ್. ತುಂಬ ಖುಷಿ ಆಗ್ತಿದೆ ಕಣ. ಕಂಗ್ರಾಟ್ಸ್ ಮಗನೇ. ಅಪ್ಪನೇ ಟಾಲ್ ಮರಕ್ಕೆ ಜೋತು ಬೀಳದೆ ನಿಂದೇ ಬಿಸ್ನೆಸ್ ಶುರು ಮಾಡಿ ಇಷ್ಟೊಂದು ಮುಂದುವರೆದಿದೆಯಾ. ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ. ಸತ್ಯ ಅವಳ ಕನಸನ್ನು ನನಸು ಮಾಡಿಕೊಂಡು ನೀನು ನಮ್ಮ ಕಂಪನಿ ಬಿಟ್ಟು ನಿಂದೇ ಒಂದು ದೊಡ್ಡ ವ್ಯಾಪಾರ ಶುರು ಮಾಡಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ಯಾ. ಕಂಗ್ರಾಟ್ಸ್, ಒಳ್ಳೇದಾಗಲಿ. ಇದ್ದೊಬ್ಬ ಮಗುನ ಕಳ್ಕೊಂಡ್ಬಿಟ್ಟೆ. ಕೆಮ್ಮು ಅಂತ ಮಾತ್ರ ಕೊಟ್ಟೆ, ಅವನ ಉಸಿರೇ ನಿಂತೋಯ್ತು. ಇವತ್ತು ನನ್ನ ಮಗುಗೆ ಆಗಿರೋ ಥರ ಇನ್ಯಾವತ್ತು ಯಾವ ಮಕ್ಕಳಿಗೂ ಆಗಬಾರ್ದು. ನೀವು ನ್ಯಾಯ ಕೊಡಿಸ್ತೀರಂತ ನಂಬ್ಕೊಂಡು ಇಲ್ಲಿವರೆಗೂ ಬಂದೀನಿ. ಬೇಡ, ದಯವಿಟ್ಟು ನನ್ನ ಕೈ ಬಿಡಬೇಡಿ. ನನಗೆ ನ್ಯಾಯ ಕೊಡಿಸಿ ಬೇಡ.
ಅಯ್ಯೋ ಫೋನ್ ಮಾಡೋದು ಯಾಕೆ? ಅಲ್ಲಿ ನೋಡಿ ಅಕ್ಕ ಮಾಡಿ ಬಂದೇ ಬಿಟ್ರು. ಪ್ರೀತಾ ಅವ್ರಿಗೆ ಹೇಳು ತಿರುಗಿ ನೋಡಕ್ಕೆ. ಸತ್ಯ ಬಂದಿಯಾ? ನಿನ್ಗೋಸ್ಕರ ನೋಡಿ ಎಲ್ಲ ಕಾಯ್ತಿದ್ದಾರೆ. ಬಾಬಾ, ನಿಂಗೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಸಮಯ ಸಿಗಲಿಲ್ಲಲ್ಲ, ಬಾ ಬಾ. ವಾವ್ ಸತ್ಯ, ನಿನ್ನ ಟೀಮ್ನು ಕರ್ಕೊಂಬಂದ್ಯಾ? ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಸತ್ಯ, ನೀನ್ ಬರ್ದೆ ಕೇಕ್ ಕಟ್ ಮಾಡಲ್ಲ ಅಂತ ಇದ್ರು ಅಳಿಯಂದ್ರು. ಮೊದಲು ಹೋಗಿ ಕೇಕ್ ಕಟ್ ಮಾಡ್ಸಮ್ಮ. ಸತ್ಯ ನಡಿ, ಕಾರ್ತಿಕ್ ಕೈಲಿ ಕೇಕ್ ಕಟ್ ಮಾಡಿಸು. ಸತ್ಯ ಬಾ, ಕೇಕ್ ಕಟ್ ಮಾಡೋಣ ಬಾ. ಯಾಕೆ ಸತ್ಯ? ಬಾ, ಕೇಕ್ ಕಟ್ ಮಾಡೋಣ. ಯಾಕೆ ಸತ್ಯ, ಏನಾಯ್ತು? Mr. Karthik, you are under arrest. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.